ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ನಮಗೆಲ್ಲರಿಗೂ ಆದರದ ಸ್ವಾಗತ. Dear student, welcomes you to all for today online virtual classes. ತರಬೇತಿದಾರರೇ, ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ. ಬಹುಶಃ ಇದು ನಿಮಗೆ ಕಂಡಕ್ಟ್ ಮಾಡ್ತಾ ಇರತಕ್ಕಂಥ 10ನೇ ದಿನದ ತರಗತಿ, 10th class in hydraulics and pneumatics. Today we will discuss symbol for hydraulic components. Hydraulic ಸರ್ಕ್ಯೂಟ್ ನಲ್ಲಿ ಏನೇನು ಸಿಂಬಲ್ ಬರುತ್ತೆ, ಇಂದ ನ್ಯೂಮ್ಯಾಟಿಕ್ ಸಿಂಬಲ್ಸ್ ಅಂತ ಮಾಡಿದ್ದೆ. ಅದೇ ರೀತಿ ಹೈಡ್ರಾಲಿಕ್ಸ್ ಸರ್ಕ್ಯೂಟ್ ನಲ್ಲೂ ಕೂಡ ನಾವು ಅನೇಕ ಸಿಂಬಲ್ಸ್ ಅನ್ನ, ಅನೇಕ ಕಾಂಪೊನೆಂಟ್ಸ್ ಗಳನ್ನ ಬಳಕೆಯನ್ನು ಮಾಡ್ತೀವಿ. ಇಲ್ಲಿ ಯಾವ ರೀತಿ ಸಿಂಬಲ್ಸ್ ಅನ್ನ ನಾವು ಬಳಸ್ತೀವಿ ಅನ್ನೋದನ್ನ ಈ ತರಗತಿಯಲ್ಲಿ ಮಕ್ಕಳೇ ನೋಡ್ತಾ ಹೋಗೋಣ. At the end of this lesson, what are all the objectives? ಅಂದ್ರೆ read and interpret the circuit symbol. ಅಂದ್ರೆ ಹೈಡ್ರಾಲಿಕ್ ಸರ್ಕ್ಯೂಟ್ ಹಾಕಿದಾಗ ಅಲ್ಲಿ ಏನೇನ್ ಸಿಂಬಲ್ ಅನ್ನು ನಾವು ಯಾವ್ಯಾವ ಕಾಂಪೊನೆಂಟ್ ಏನೇನ್ ಸಿಂಬಲ್ ಅನ್ನು ಬಳಸ್ತೀವಿ ಅನ್ನೋದು ನಮಗೆ ಹೇಳಲಿಕ್ಕೆ ಗೊತ್ತಾಗಬೇಕು. ಸ್ಟೇಟ್ ದ ಯೂಸಸ್ ಆಫ್ ಸಿಂಬಲ್ ಇನ್ ಹೈಡ್ರಾಲಿಕ್ ಕಾಂಪೊನೆಂಟ್ಸ್. ಈ ಸಿಂಬಲ್ ಅನ್ನ ಬಳಕೆ ಹೈಡ್ರಾಲಿಕ್ ಕಾಂಪೊನೆಂಟ್ಗೆ ಯಾವ ರೀತಿ ಇರುತ್ತೆ, ಅದರ ಉಪಯೋಗ ಹೇಗೆ, ಯಾವ್ಯಾವುದು ಅಂದ್ರೆ ಉದಾಹರಣೆಗೆ ಪಂಪ್ ಇರ್ಬೋದು, ಮೋಟಾರ್ ಇರ್ಬೋದು, ಡೈರೆಕ್ಷನ್ ಕಂಟ್ರೋಲ್ ಡಿಸಿವಿ ಇರ್ಬೋದು, ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ಇರ್ಬೋದು, ಪ್ರೆಷರ್ ಕಂಟ್ರೋಲ್ ವಾಲ್ವ್, ಸಿಲಿಂಡರ್, ಮೆಜರಿಂಗ್ ಡಿವೈಸ್, ಸಿಂಬಲ್ ಯೂಸಿಂಗ್ ಲೈನ್. ಈ ಸಿಂಬಲ್ಗಳನ್ನ ಹೈಡ್ರಾಲಿಕ್ ಕಾಂಪೊನೆಂಟ್ಸ್, ಈ ಕೆಳಗಡೆ ಇರೋದೆಲ್ಲ ಏನಿದು ಹೈಡ್ರಾಲಿಕ್ ಕಾಂಪೊನೆಂಟ್ಸ್. ಇಲ್ಲಿ ಯಾವ್ಯಾವ 7 ಕಾಂಪೊನೆಂಟ್ಸ್ ಅನ್ನ ಕಾಮನ್ ಆಗಿ ನಾನು ಹಾಕಿದ್ದೀನಿ. ಇದರಲ್ಲಿ ಏನ್ ಸಿಂಬಲ್ ಅನ್ನ ನಾವು ಬಳಸ್ತೀವಿ ನೋಡ್ತಾ ಹೋಗೋಣ. Now let us come to the symbol for hydraulic component. In hydraulic circuit, symbol are used to represent individual component to interrupt or impart representations of hydraulic system in diagrams. ಇಲ್ಲಿ ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ ನಾವು ಸಿಂಬಲ್ಸ್ ಅನ್ನು ಬಳಸ್ತೀವಿ. ಏನಕ್ಕೆ ಈ ಸಿಂಬಲ್ಸ್ ಅನ್ನ ಬಳಸ್ತೀವಿ, ಇದರ ಉಪಯೋಗ ಏನು ಅಂದ್ರೆ, ದಿಸ್ ಸಿಂಬಲ್ಸ್ ಆರ್ ರೆಪ್ರೆಸೆಂಟ್ ಫಾರ್ ಇಂಡಿವಿಜುವಲ್ ಕಾಂಪೊನೆಂಟ್. ಒಂದೊಂದು ಕಾಂಪೊನೆಂಟ್ ಅನ್ನ ಒಂದೊಂದು ಸಿಂಬಲ್ ಸೂಚಿಸುವಂತದ್ದು ಈ ಹೈಡ್ರಾಲಿಕ್ ಡಯಾಗ್ರಾಮ್ ನಲ್ಲಿ, ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ. ಎ ಸಿಂಬಲ್ ಐಡೆಂಟಿಫೈಸ್ ಎ ಕಾಂಪೊನೆಂಟ್ ಅಂಡ್ ಇಟ್ಸ್ ಫಂಕ್ಷನ್. These symbols are as per ISO 1219 ಸ್ಟ್ಯಾಂಡರ್ಡ್ ಪ್ರಕಾರ. ಏನು ಈ ಸಿಂಬಲ್ಸ್ ನಾವು ಹೈಡ್ರಾಲಿಕ್ ಕಾಂಪೊನೆಂಟ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಸರ್ಕ್ಯೂಟ್ ನಲ್ಲಿ ಯೂಸ್ ಮಾಡ್ತೀವಿ, ಇದು ಯಾವುದರ ಆಧಾರದಲ್ಲಿ ಇದೆ, ಯಾವುದರ ಪ್ರಕಾರ ಇದೆ ಅಂತಂದ್ರೆ ISO ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ 1219 ಸ್ಟ್ಯಾಂಡರ್ಡ್ ನ ಅನ್ವಯ ನಾವು ಈ ಸಿಂಬಲ್ಸ್ ಅನ್ನ ನಾವು ಬಳಸ್ತೀವಿ. ಈಗ ಬರೋಣ ಮಕ್ಕಳೇ, ಈಗ ಇಂಟರಪ್ಟ್ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಕಾಂಪೊನೆಂಟ್, ಇವೆಲ್ಲ ಹೈಡ್ರಾಲಿಕ್ ಪಂಪ್ ಅಂಡ್ ಮೋಟರ್. ಇಟ್ ಇಸ್ ಎನ್ ಹೈಡ್ರಾಲಿಕ್ ಕಾಂಪೊನೆಂಟ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಸ್ಟಮ್. ಸೊ ನೌ ಲೆಟ್ ಅಸ್ ಕಮ್. ದಿಸ್ ಇಸ್ ಎ ಪಂಪ್, ದಿಸ್ ಇಸ್ ಎ ಮೋಟಾರ್, ಹೈಡ್ರಾಲಿಕ್ ಮೋಟಾರ್. ಕೆಳಗಡೆ ಇರತಕ್ಕಂಥದ್ದು ಪಂಪು, ಇದು ಪಂಪ್ ಮತ್ತೆ ಇದು ಮೋಟಾರ್. Hydraulic pump and motors are represented by means of a circle. ಹೈಡ್ರಾಲಿಕ್ ಪಂಪ್ ಹಾಗೂ ಮೋಟರ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಬೈ ಮೀನ್ಸ್ ಆಫ್ ಎ ಸರ್ಕಲ್. ಯಾವ್ದ್ರಲ್ಲಿ ಸರ್ಕಲ್? ಸರ್ಕಲ್, ಒಂದು ಸರ್ಕಲ್ ಹಾಕಿದ್ರೆ ಅದೇನಂತ ಕರಿತೀವಿ? ಸೊ ದಟ್ ಇಸ್ ಕಾಲ್ಡ್ ಪಂಪ್ ಆರ್ ಮೋಟರ್. ಟ್ರಯಾಂಗಲ್ ವಿತ್ ಇನ್ ದ ಸರ್ಕಲ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ಫ್ಲೋ. ಒಂದು ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ಹಾಕಿದ್ರೆ ಅದು ಯಾವ ಡೈರೆಕ್ಷನ್ ಗೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿ. ಅಂಡ್ ಪೊಸಿಷನ್ ಆಫ್ ಟ್ರಯಾಂಗಲ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದಿ ಸಿಂಬಲ್ ಆಫ್ ಪಂಪ್ ಆರ್ ಮೋಟರ್. ಆ ಪೊಸಿಷನ್ ಆಫ್ ಟ್ರಯಾಂಗಲ್ ಏನಿದೆ
ಪಂಪ ಅಥವಾ ಮೋಟರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆ ಒಂದು ಸಿಂಬಲ್ ಅನ್ನು ನಿಮಗೆ ನಾನೀಗ ತೋರಿಸ್ತೀನಿ. ಇಫ್ ಎ ಟ್ರಯಾಂಗಲ್ is filled darkened means it's meant for hydraulic fluid. ನೋಡಿ, ಇಲ್ಲಿ ಈ ಟ್ರಯಾಂಗಲ್ ಡಾರ್ಕ್ ಇದ್ರೆ ಇಟ್ ಇಸ್ ಮೆಂಟ್ ಫಾರ್ ವಾಟ್? hydraulic fluid. But if triangle is not filled means it is for gaseous pressure. ಅಂದ್ರೆ ಈ ರೀತಿ ಇದ್ರೆ ಆಯಿಲ್, ಹೈಡ್ರಾಲಿಕ್ ಆಯಿಲ್ ಇದೆ ಅಂತ ಮಕ್ಕಳ. ಈ ರೀತಿ ಟ್ರಯಾಂಗಲ್ ಇದ್ರೆ ನ್ಯೂಮ್ಯಾಟಿಕ್ ಅಥವಾ ಗ್ಯಾಸಿಯಸ್ ನೇಚರ್ಸ್, ನ್ಯೂಮ್ಯಾಟಿಕ್ ಏರ್. ಇಲ್ಲಿ ಆಯಿಲ್ ಡಾರ್ಕ್ ಇದ್ರೆ ನೋಡಿ, ಇಲ್ಲಿ ಆರೋ ಮಾತಲ್ಲಿ ತೋರಿಸ್ತಾ ಇದ್ದೀನಿ ಫಿಗರ್ 1. ಇದು ಡಾರ್ಕ್ ಇರತಕ್ಕಂಥ ಟ್ರಯಾಂಗಲ್ ಹೈಡ್ರಾಲಿಕ್ ಆಯಿಲ್ ಇದೆ. ಎಂಟಿ ಇದೆಯಲ್ಲ, ಖಾಲಿ ಇದೆಯಲ್ಲ, ಇಲ್ಲಿ ಎರಡನೇದು ನ್ಯೂಮ್ಯಾಟಿಕ್ ಎನರ್ಜಿ ಅಂತ ಇದೆಯಲ್ಲ. ಸೊ ದಿಸ್ ಇಸ್ ಫಾರ್ ಓನ್ಲಿ ನ್ಯೂಮ್ಯಾಟಿಕ್ ಎನರ್ಜಿ. ನ್ಯೂಮ್ಯಾಟಿಕ್ ಸೋರ್ಸ್ಗೆ ನಾವು ಇದನ್ನ ಒಂದು ಸಿಂಬಲ್ ಆಗಿ ನಾವು ಬಳಸ್ತೀವಿ. ಸೊ ನಾನು ಹೇಳಿದೆ ಪಂಪ್ ಅಂಡ್ ಮೋಟಾರ್ ರೆಪ್ರೆಸೆಂಟೆಡ್ ಬೈ ಸರ್ಕಲ್. ಮತ್ತೆ ಈ ಟ್ರಯಾಂಗಲ್ ಯಾವ ಡೈರೆಕ್ಷನ್ಸ್ ಇರುತ್ತೆ ಆ ಡೈರೆಕ್ಷನ್ಸ್ಗೆ ಫ್ಲೋ ಆಫ್ ಫ್ಲೂಯಿಡ್ ಅಂತ ನಾವು ಹೇಳಿದೆ. ಈಗ ನೋಡಿ, ಇಲ್ಲಿ ಮೊದಲನೇ ಚಿತ್ರದಲ್ಲಿ ಯೂನಿ ಡೈರೆಕ್ಷನಲ್ ಫಿಕ್ಸೆಡ್ ಡಿಸ್ಪ್ಲೇಸ್ಮೆಂಟ್. ಇದು ಸರ್ಕಲ್ ಇದೆ. ಈ ಸರ್ಕಲ್ ಇದರೊಳಗಡೆ ಒಂದು ಟ್ರಯಾಂಗಲ್ ಇದೆ ಅಂದ್ರೆ ಇದು ಹೈಡ್ರಾಲಿಕ್ ಸಿಸ್ಟಮ್. ಇದು ಇಲ್ಲೇನಿದೆ, ಇದು ಮೋಟಾರ್ ಅಂಡ್ ಪಂಪ್, ಪಂಪ್ ಅಂಡ್ ಮೋಟಾರ್ ಸಿಂಬಲ್. ಇದು ಏನ್ ಡೈರೆಕ್ಷನ್? ಯೂನಿ ಡೈರೆಕ್ಷನಲ್ ಅಂತ ಕರಿತೀವಿ. ಒಂದು ಡೈರೆಕ್ಷನ್ ಮಾತ್ರ ಹೋಗ್ತಾ ಇದೆ ನೋಡಿ. ಮತ್ತೆ ಎರಡನೇ ಚಿತ್ರಕ್ಕೆ ಬನ್ನಿ, ಬೈ ಡೈರೆಕ್ಷನಲ್, ಎರಡೂ ಕಡೆ ಮೇಲೆ ಮತ್ತೆ ಕೆಳಗಡೆ. ಸೊ ಯೂನಿ ಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರ್ ಇಲ್ಲೊಂದಿದೆ ನೋಡಿ. ದಿಸ್ ಇಸ್ ಯೂನಿ ಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರ್. ಇದು ಫಿಕ್ಸೆಡ್ ಡಿಸ್ಪ್ಲೇಸ್ಮೆಂಟ್, ಇದು ನಾನ್ ಫಿಕ್ಸೆಡ್, ಲಾಸ್ಟ್ ಅಲ್ಲಿ ಅಂದಿರ್ತಕ್ಕಂಥ. ಸೊ ದಿಸ್ ಇಸ್ ದ ಸಿಂಬಲ್ ಆಫ್ ಮೋಟಾರ್ ಅಂಡ್ ಪಂಪ್. ನೋಡಿ, ಇಲ್ಲಿ ನೋಡಿ, ಬೈ ಡೈರೆಕ್ಷನಲ್, ಇದು ಯೂನಿ ಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರ್ ಇದೆ ಒಂದು. ಇದು ಬೈ ಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರ್ ಇದೆ, ಅಂದ್ರೆ ಉಲ್ಟಾ ಇರುತ್ತೆ ಟ್ರಯಾಂಗಲ್. ಸೊ ಇದು 2x2 ವೇ ವಾಲ್ವ್. ಮೇಲ್ಗಡೆ ಇಲ್ಲಿರ್ತಕ್ಕಂಥ ಚಿತ್ರ 2 ಪೊಸಿಷನ್ 2 ಪೋರ್ಟ್ ಇರ್ತಕ್ಕಂಥ ವಾಲ್ವ್. ನೋಡಿ, ಈ ಕಡೆ ಒಂದು ಪೊಸಿಷನ್ ಮಕ್ಕಳೇ, ಈ ಕಡೆ ಒಂದು ಪೊಸಿಷನ್, A1 ಪೋರ್ಟ್, P1 ಪೋರ್ಟ್, P1 A1. ಅದೇ ರೀತಿ 3x2 ಇದೆ, 2 ಪೊಸಿಷನ್ಸ್, 3 ಪೋರ್ಟ್. ಆಯ್ತಾ? ನೋಡಿ, ಇಲ್ಲಿ ಪೋರ್ಟ್ ಇದೆ ನೋಡಿ, PAT ಇದೆ. ಕೆಳಗಡೆ 4x2 ಇದೆ, 2 ಪೊಸಿಷನ್ಸ್, 4 ಪೋರ್ಟ್, PABT, 4x2 ವೇ ವಾಲ್ವ್. ಸೊ ಬಟ್ ದಿಸ್ ಇಸ್ ಫಾರ್, ಇಲ್ಲಿ ಮುಖ್ಯವಾಗಿ ಇಲ್ಲಿ ಇದು ವಾಲ್ವ್ ಬೇರೆ ಸಿಂಬಲ್ಸ್. ಬಟ್ ನಾವು ಯೂನಿಡೈರೆಕ್ಷನಲ್ ಫಿಕ್ಸೆಡ್, ಬೈಡೈರೆಕ್ಷನಲ್ ಫಿಕ್ಸೆಡ್ ಡಿಸ್ಪ್ಲೇಸ್ಮೆಂಟ್, ಬರೀ ಯೂನಿಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರು, ಬೈಡೈರೆಕ್ಷನಲ್ ಹೈಡ್ರಾಲಿಕ್ ಮೋಟಾರು ಇರ್ತಕ್ಕಂಥ ಸಿಂಬಲ್ ಅನ್ನು ನಾವು ಈ ಸಿಂಬಲ್ಸ್ ಅನ್ನ ಬಳಸ್ತೀವಿ. ಈ ಸಿಂಬಲ್ ನೋಡಿದ್ರೆ ಇಟ್ಕೆ ನಿಮ್ಗೆ ಗೊತ್ತಾಗಬೇಕು. ಅದು ಒಳಗಡೆ ಪಿಲ್ ಆಗಿದೆ, ಬ್ಲಾಕ್ ಇದ್ರೆ ಅಲ್ಲಿ ಹೈಡ್ರಾಲಿಕ್ ಆಯಿಲ್ ಅಂತ ನೀವು ಕನ್ಫರ್ಮ್ ಅನ್ನ ಮಾಡ್ಕೋಬೇಕು. DCV ಅಂತ ಹೇಳಿ ಡೈರೆಕ್ಷನ್ ಕಂಟ್ರೋಲ್ ಹೀಗೆ ತೋರಿಸಿದ್ದೀನಿ ಹಿಂದಿನ ಚಿತ್ರದಲ್ಲಿ. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸೆವರಲ್ ಕನೆಕ್ಟೆಡ್ ಸ್ಕ್ವೇರ್ಸ್. DCV ಏನಿದ್ರು ಒಂದು ಸ್ಕ್ವೇರ್ ಅನ್ನ ಕನೆಕ್ಟ್ ಮಾಡಿರ್ತೀವಿ. ದಿ ನಂಬರ್ ಆಫ್ ಸ್ಕ್ವೇರ್ ಇಂಡಿಕೇಟ್ ದಿ ನಂಬರ್ ಆಫ್ ಸ್ವಿಚಿಂಗ್ ಪೊಸಿಷನ್. ಎಷ್ಟು ಸ್ಕ್ವೇರ್ ಇದೆ ಅದು ಅಷ್ಟು ಪೊಸಿಷನ್ಸ್ ಅಂತ ನಾವು ಕರಿತೀವಿ. ಆರೋ ಇನ್ ದ ಸ್ಕ್ವೇರ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಫ್ಲೋ. ಆರೋ ತೋರಿಸಿರ್ತೀವಿ, ಅದು ಯಾವ ಡೈರೆಕ್ಷನ್ಗೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿ. ಲೈನ್ ಇಂಡಿಕೇಟ್ ಹೌ ದ ಪೋರ್ಟ್ಸ್ ಆರ್ ಇಂಟರ್ ಕನೆಕ್ಟೆಡ್ ಇನ್ ದ ಡಿಫರೆಂಟ್ ಸ್ವಿಚಿಂಗ್ ಪೊಸಿಷನ್ಸ್. ಲೈನ್ ಅದನ್ನ ನಾವು ಏನಂತ ಕರಿತೀವಿ? ಡಿಫರೆಂಟ್ ಇಂಟರ್ ಕನೆಕ್ಟಿಂಗ್ ಪೊಸಿಷನ್ಸ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅಂತ. ಸೊ ಇಲ್ಲಿರ್ತಕ್ಕಂಥದ್ದು ಚಿತ್ರ DCV. ನೆಕ್ಸ್ಟ್ ಪೋರ್ಟ್ ಡಿಸೈನ್ ಬಂದ್ರೆ P ಅಂದ್ರೆ ಪ್ರೆಷರ್ ಪೋರ್ಟ್, T ಅಂದ್ರೆ ಟ್ಯಾಂಕ್ ಪೋರ್ಟ್, A ಅಂದ್ರೆ ಸರ್ವಿಸ್ ಪೋರ್ಟ್, B ಅಂದ್ರೆ ಸರ್ವಿಸ್ ಪೋರ್ಟ್ ಔಟ್ಪುಟ್, ಎರಡು AB ಎರಡು ಔಟ್ಪುಟ್, L ಅಂದ್ರೆ ಲೀಕೇಜ್ ಪೋರ್ಟ್. ನಾವು ಲೆಟ್ ಅಸ್ ಕಮ್ ಟು ದಿ ಅದೇ DCV ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಪೋರ್ಟ್ ಹೇಳಿದೆ. ಈಗ ಮೊದಲನೇದು ಬರೋಣ ಮತ್ತೆ. ಇಲ್ಲಿ 4x3 ವೇ ಕ್ಲೋಸ್ ಸೆಂಟರ್ ವಾಲ್ವ್ ಇದೆ. ಈಗ ಪೊಸಿಷನ್ ಇಲ್ಲಿ 3 ಪೊಸಿಷನ್ಸ್ ಇದೆ, 4 ಪೋರ್ಟ್ ಇದೆ. ಒಂದು P ಪೋರ್ಟ್, A ಪೋರ್ಟ್, B ಪೋರ್ಟ್, T ಪೋರ್ಟ್. ಇಲ್ಲಿ P ಇನ್ಲೆಟ್, A ಔಟ್ಪುಟ್, A ಅಂಡ್ B ಏನೋ ಔಟ್ಪುಟ್. ಇದು T ಅಂದ್ರೆ ಟ್ಯಾಂಕ್ ಪೋರ್ಟ್. ಇದು ಒಂದೊಂದು ಸ್ಕ್ವೇರ್, ಇಲ್ಲೊಂದು ಸ್ಕ್ವೇರ್, ಇಲ್ಲೊಂದು ಸ್ಕ್ವೇರ್, ಇಲ್ಲೊಂದು ಸ್ಕ್ವೇರ್, ಅಂದ್ರೆ ಎಷ್ಟಿದೆ ಇಲ್ಲಿ? 3 ಪೊಸಿಷನ್ಸ್ ಇದೆ.
ಆಯ್ತಾ, ಅದನ್ನೇ 3 ಅನ್ನೋದು. 4 ಪೋರ್ಟ್ ಇದೆ, ಎ ಬಿ ಅಂಡ್ ಪಿ ಟಿ. ಸೊ ಅದೇ ರೀತಿ ಕೆಳಗಡೆ 4/3 ಓಪನ್ ಸೆಂಟರ್ ವಾಲ್ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆ. ಎನ್ ಸಿ ನಾರ್ಮಲಿ ಕ್ಲೋಸ್ಡ್ ಇದೆ ನೋಡಿ. ಪಿ ಏನಾಗಿದೆ, ಇದು ಎರಡು ಕಡೆ ಕ್ಲೋಸ್ ಆಗಿದೆ. ಇದು ಓಪನ್ ಸೆಂಟರ್ ನೋಡಿ, ಇಲ್ಲಿ ಪಿ ಇಂದ ಟಿ ಏನಾಗಿದೆ, ಇದು ಓಪನ್ ಆಗಿದೆ. ಸೊ ಲೈಕ್ ದಟ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಸಿಂಬಲ್. ಪೋರ್ಟ್ ಶುಡ್ ಆಲ್ವೇಸ್ ಬಿ ರೆಪ್ರೆಸೆಂಟ್ ಇನ್ ದಿ ನ್ಯೂಟ್ರಲ್ ಪೊಸಿಷನ್ಸ್. ಇದರಲ್ಲಿ ಪೋರ್ಟ್ ಅನ್ನ ನ್ಯೂಟ್ರಲ್ ಪೊಸಿಷನ್ಸ್ ನಲ್ಲಿ ನಾವು ಯಾವಾಗಲೂ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ the neutral position is a position which automatically comes in valve due to the spring force when no any command is available in valve. It is also the initial position unless otherwise actuated. ಈ ರೀತಿ ಇದ್ರೆ ಇದು ಇನಿಷಿಯಲ್ ಪೊಸಿಷನ್. ಸಾಮಾನ್ಯವಾಗಿ ಮಧ್ಯದ ಇರುತ್ತೆ ಮಕ್ಕಳ. ಇನಿಷಿಯಲ್ ಪೊಸಿಷನ್ಸ್ ಯಾವಾಗ್ಲೂ ಸೆಂಟ್ರಲ್ ಇರ್ತದೆ, ನ್ಯೂಟ್ರಲ್ ಪೊಸಿಷನ್ಸ್ ಅಂತ ನಾವು ಕರಿತೀವಿ. ಸೊ ಯಾವುದೇ ವಾಲ್ವ್ ಆದ್ರೆ ಆಟೋಮೆಟಿಕಲಿ ಇದೇ ರೀತಿ ಬರ್ತಕ್ಕಂಥ ಸ್ಪ್ರಿಂಗ್ ಫೋರ್ಸ್ಗೆ ಅದು ಅಲ್ಲಿ ಇರುತ್ತೆ, ಮಧ್ಯದಲ್ಲಿ ಇನಿಷಿಯಲ್ ಪೊಸಿಷನ್ಸ್ ನಲ್ಲಿ ಅದನ್ನ ನೋಡಬಹುದು. ಇನ್ನೊಂದು ಆಕ್ಚುಯೇಟಿಂಗ್ ಮೆಕಾನಿಸಮ್ ಆಫ್ ವಾಲ್ವ್ ಯಾವ ರೀತಿ ತೋರಿಸ್ತಾರೆ. ದ ಸ್ವಿಚಿಂಗ್ ಪೊಸಿಷನ್ಸ್ ಆಫ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಕ್ಯಾನ್ ಬಿ ಚೇಂಜ್ಡ್ ಬೈ ವೇರಿಯಸ್ ಆಕ್ಚುಯೇಷನ್ಸ್. ಬೇರೆ ಆಕ್ಚುಯೇಷನ್ಸ್ ಮೆಥಡ್ ನಲ್ಲಿ ನಾವು ಸ್ವಿಚ್ ಆನ್ ಮಾಡ್ತೀವಿ. ಅಂದ್ರೆ ಯಾವ ಡೈರೆಕ್ಷನ್ಸ್ ನಲ್ಲಿ ಫ್ಲೋ ಆಗಬೇಕು ಅನ್ನೋದನ್ನ ನಾವು ತೋರಿಸ್ತೀವಿ. ಆ ಡಿಫರೆಂಟ್ ಮೆಕಾನಿಸಮ್ ಆಫ್ ಆಕ್ಚುಯೇಷನ್ಸ್ ಏನಂತಂದ್ರೆ ಇದನ್ನ ನಾನು ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಅಲ್ಲೂ ತೋರಿಸ್ತೀನಿ. ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಅಲ್ಲೂ ಇದೇ ತರ ಬರೋದೆ. ಮೋಟರ್ಗೆ, ಪಂಪ್ಗೆ ಅಲ್ಲೂ ಸರ್ಕಲ್ ಅನ್ನು ಯೂಸ್ ಮಾಡ್ತೀವಿ. ಡೈರೆಕ್ಷನ್ ಆಫ್ ಫ್ಲೂಯಿಡ್ ಫ್ಲೋ ಅಥವಾ ಏರ್ ಫ್ಲೋಗೆ ಅಲ್ಲೂ ಟ್ರಯಾಂಗಲ್ ತೋರಿಸ್ತೀವಿ. ಸೊ ಅಲ್ಲೂ ಸ್ಕ್ವೇರ್ ಇಂದನೇ ಪೊಸಿಷನ್ಸ್ ನ ಇಂಡಿಕೇಟ್ ಮಾಡ್ತೀವಿ, ಇಲ್ಲೂ ಸ್ಕ್ವೇರ್ ಇಂದನೇ ಇಂಡಿಕೇಟ್ ಅನ್ನ ಮಾಡ್ತೀವಿ. ಅಲ್ಲೂ ಫ್ಲೋನ ಆರೋ ಮಾರ್ಕ್ ಅಲ್ಲೇ ತೋರಿಸ್ತೀವಿ, ಇಲ್ಲೂ ಫ್ಲೋನ ಆರೋ ಮಾರ್ಕ್ ಅಲ್ಲೇ ತೋರಿಸ್ತೀವಿ. ಅಲ್ಲೂ ಪೊಸಿಷನ್ಸ್ ಔಟ್ಪುಟ್ ಪೊಸಿಷನ್ಸ್ ಎ ಬಿನೇ ಇರ್ತದೆ. ಇಲ್ಲಿ ಇನ್ಲೆಟ್ ಪೊಸಿಷನ್ಸ್ ಮತ್ತೆ ಪಿ ಅಂಡ್ ಟಿ ಟ್ಯಾಂಕ್ ಪೋರ್ಟ್, ಒಂದು ಪಿ ಪೋರ್ಟ್, ಇನ್ಲೆಟ್ ಪೋರ್ಟ್ ಅಂತ ನಾವು ಕರಿತೀವಿ. ಸೊ ಇದು ಡಿಫರೆಂಟ್ ಆಕ್ಚುಯೇಷನ್ಸ್ ಮೆಕಾನಿಸಮ್ಸ್. ಇಲ್ಲಿ ಮೆಕಾನಿಕಲ್ ಆಕ್ಚುಯೇಷನ್ಸ್ ಇದೆ. ಇಲ್ಲಿ ಮೊದಲನೇದು ಮೆಕಾನಿಕಲ್ ಆಕ್ಚುಯೇಷನ್ಸ್, ಜನರಲ್ ಆಪರೇಟೆಡ್, ಪುಷ್ ಬಟನ್, ಲೆವರ್ ಅಂಡ್ ಪೆಡಲ್. ನೋಡಿ, ಜನರಲ್ ಮ್ಯಾನ್ಯುವಲ್ ಆಪರೇಟೆಡ್ ಇದು ಮೊದಲನೇದು, ಪುಷ್ ಬಟನ್ ಎರಡನೇದು, ಲೆವರ್ ಆಪರೇಟೆಡ್ ನಾಲ್ಕನೇದು, ಪೆಡಲ್ ಆಪರೇಟೆಡ್. ಈ ಕಡೆದು ಮೆಕ್ಯಾನಿಕಲ್, ಇದು ಮ್ಯಾನ್ಯುವಲ್, ನಾವೇ ಮಾಡ್ತಕ್ಕಂಥ. ದಿಸ್ ಇಸ್ ಕಾಲ್ಡ್ ಪುಷ್ ಪಿನ್. ಇದು ಒಂದು ಮೊದಲನೇದು ಒಂದು ಜನರಲ್ ಮ್ಯಾನ್ಯುವಲ್ ಆಪರೇಟೆಡ್. ಅದಾದ್ಮೇಲೆ ಪುಷ್ ಬಟನ್, ಲೆವರ್ ಆಪರೇಟೆಡ್, ಪೆಡಲ್ ಇದೆ. ಇಲ್ಲಿ ಮ್ಯಾನ್ಯುವಲ್ ಆಕ್ಚುಯೇಷನ್ ನಲ್ಲಿ ಪುಷ್ ಪಿನ್ ಇದೆ, ಸ್ಪ್ರಿಂಗ್ ಇದೆ, ಮತ್ತೆ ರೋಲರ್. ಸೊ ದಿಸ್ ಇಸ್ ಮ್ಯಾನ್ಯುವಲ್ ಆಪರೇಷನ್ಸ್. ಇನ್ನು ಎಲೆಕ್ಟ್ರಿಕಲ್ ಆಕ್ಚುಯೇಷನ್ಸ್ ಬಂದ್ರೆ ಸೋಲನಾಯ್ಡ್ಸ್. ಸೊ ಈ ರೀತಿ ಸಿಂಬಲ್ ಇದ್ರೆ ದಿಸ್ ಸಿಂಬಲ್ ಇಸ್ ಕಾಲ್ಡ್ ಸೋಲನಾಯ್ಡ್. ಪ್ರೆಷರ್ ಕಂಟ್ರೋಲ್ ವಾಲ್ವ್ ಸಿಂಬಲ್, ಪ್ರೆಷರ್ ಕಂಟ್ರೋಲ್ ವಾಲ್ವ್ ಇಲ್ಲಿ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರೆಷರ್ ರಿಲೀಫ್ ವಾಲ್ವ್, ಮೊದಲನೇದು ಚಿತ್ರ. ಎರಡನೇದು ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಮೂರನೇದು ಪ್ರೆಷರ್ ರೆಗ್ಯುಲೇಟರ್. ನೋಡಿ ಮಕ್ಕಳೇ, ಈ ಮೂರು ಕೂಡ ಬಹಳ ಹತ್ತತ್ರವಾಗಿದೆ. ನಿಮಗೆ ನೋಡ್ತಾ ಇದ್ದಾಗ ಏನಾಗೋಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಹಾಗೆ ಕರೆಕ್ಟ್ ಆಗಿ ನೀವು ಒಂದೆರಡು ಸಲ ಬರೆದು ಅಭ್ಯಾಸ ಮಾಡ್ಬಿಡಿ, ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ನೋಡಿ, ಪ್ರೆಷರ್ ರಿಲೀಫ್ ವಾಲ್ವ್ ನಲ್ಲಿ ಈ ರೀತಿ ಎಕ್ಸ್ಟರ್ನಲ್ ಒಂದು ಕೊಟ್ಟಿದ್ದಾನೆ, ಆರೋ ಮಾರ್ಕ್ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಟಿ ಇದೆ, ಇಲ್ಲಿ ಸ್ಪ್ರಿಂಗ್ ಮೇಲೆ ಏನ್ ಮಾಡಿದಾನೆ, ಒಂದು ಆರೋ ಮಾರ್ಕ್ ಅನ್ನ ಹಾಕಿದ್ದಾನೆ, ಪ್ರೆಷರ್ ರಿಲೀಫ್ ವಾಲ್ವ್. ಅದೇ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ ನಲ್ಲಿ ನೋಡಿ, ಇಲ್ಲಿ ಆರೋ ಮಾರ್ಕ್ ಇಲ್ಲ. ಸೊ ಸೆಂಟರ್ ಪೊಸಿಷನ್ಸ್ ಅಲ್ಲಿ ಏನಾಗಿದೆ, ಇದು ಕನೆಕ್ಟ್ ಆಗಿದೆ. ಇನ್ನೊಂದು ಪ್ರೆಷರ್ ರೆಗ್ಯುಲೇಟರ್ ನೋಡಿ. ಸೊ ಆರೋ ಮಾರ್ಕು ಶಿಫ್ಟ್ ಆಗಿದೆ. ಪಿ ಒಂದ್ ಕಡೆ ಇದೆ, ಎ ಒಂದ್ ಕಡೆ ಇದೆ, ಲೈನ್ ಅಲ್ಲಿ ಇಲ್ಲ. ಟಿ ಇದೆ, ಇಲ್ಲಿ ಪಿ ಎ ಟಿ ಇದೆ. ಮತ್ತೆ ಸ್ಪ್ರಿಂಗು ಒಂದು ಅಡ್ಡ ಬಾಣ ಇರೋದನ್ನ ನೀವು ನೋಡಬಹುದು. ದಿಸ್ ಇಸ್ ಕಾಲ್ಡ್ ಪ್ರೆಷರ್ ರೆಗ್ಯುಲೇಟರ್. ಫಾರ್ ಈಜಿ ಐಡೆಂಟಿಫಿಕೇಶನ್ಸ್ ನಾನು ಈ ರೀತಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಕಂಟ್ರೋಲ್ ವಾಲ್ವ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಗಲ್ ಸ್ಕ್ವೇರ್. ಸಾಮಾನ್ಯವಾಗಿ ಸಿಂಗಲ್ ಸ್ಕ್ವೇರ್ ನಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಆರೋ ವಿತ್ ಇನ್ ದ ಸ್ಕ್ವೇರ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಫ್ಲೂಯಿಡ್ ವಿತ್ ಇನ್ ದ ಸ್ಕ್ವೇರ್. ಈಗ ನೋಡಿ, ಪ್ರೆಷರ್ ರಿಲೀಫ್ ವಾಲ್ವ್ ಅಲ್ಲಿ ಮೇಲಿಂದ ಕೆಳಗಡೆಗೆ, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅಲ್ಲಿ ಮೇಲಿಂದ ಕೆಳಗಡೆಗಿದೆ. ಲೈಕ್ ದಟ್ the positions of arrow within the square indicates whether the valve is normally open or normally closed. ಈ ಆರೋ ಪೊಸಿಷನ್ಸ್ ಇದೆಯಲ್ಲ ಸ್ಕ್ವೇರ್ ಒಳಗೆ, ವಾಟ್ ಇಟ್ ಇಂಡಿಕೇಟ್ಸ್,
ವೆದರ್ ದ ವಾಲ್ವ್ ಇಸ್ ನಾರ್ಮಲಿ ಓಪನ್ ಅಥವಾ ನಾರ್ಮಲಿ ಕ್ಲೋಸ್ ಅಂದ್ರೆ NO ಆರ್ NC ಅಂತ ನಾವು ಕರಿತೀವಿ. ಫ್ಲೋ ಕಂಟ್ರೋಲ್ ವಾಲ್ವ್ ಒಂದು ಸಿಂಬಲ್ ಇದೆ ಮಕ್ಕಳೇ, ಹೈಡ್ರಾಲಿಕ್ ಕಾಂಪೊನೆಂಟ್ ನಲ್ಲಿ ಯೂಸ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಫಿಕ್ಸೆಡ್ ಫ್ಲೋ ಕಂಟ್ರೋಲ್ ವಾಲ್ವ್. ದಿಸ್ ಇಸ್ ಕಾಲ್ಡ್ ವೇರಿಯಬಲ್ ಫ್ಲೋ ಕಂಟ್ರೋಲ್ ವಾಲ್ವ್. ದಿಸ್ ಇಸ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್. ಇಲ್ಲಿ NRV ನ ಯೂಸ್ ಮಾಡಿದ್ವಿ. ಇಲ್ಲಿ ಫಿಕ್ಸೆಡ್ ಅನ್ನೋದು ನೋಡಿ, ಇಲ್ಲಿ ಒಂದು ಕಾನ್ಕೇವ್ ಕಾನ್ವೆಕ್ಸ್ ಇದೆ AB. ಸೊ AB ಸೇಮ್ ಇದೆ, ಒಂದು ಆರೋ ಮಾರ್ಕ್ ಇದೆ, ಅದು ವೇರಿಯಬಲ್. ಇನ್ನು ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ ಲೈಕ್ ದಟ್ ವೇರಿಯಬಲ್ ಇರುತ್ತೆ ಮೇಲ್ಗಡೆ, ಕೆಳಗಡೆ ಒಂದು NRV ಇರ್ತದೆ, ಡಾಟೆಡ್ ಲೈನ್ ಅಲ್ಲಿ ತೋರಿಸಿರ್ತಾನೆ. ದಿಸ್ ಇಸ್ ಕಾಲ್ಡ್ ಒನ್. ಇನ್ನು ನಾನ್ ರಿಟರ್ನ್ ವಾಲ್ವ್ ಬಂದ್ರೆ ದ ಸಿಂಬಲ್ ಆಫ್ ನಾನ್ ರಿಟರ್ನ್ ವಾಲ್ವ್ ಇಸ್ ಎ ಬಾಲ್ ವಿಚ್ ಇಸ್ ಪ್ರೆಸ್ಡ್ ಅಗೇನ್ಸ್ಟ್ ಸೀಲಿಂಗ್ ಸೀಲ್. ನೋಡಿ, ಇದು ಸ್ಪ್ರಿಂಗ್ ಲೋಡೆಡ್ NRV, B2A ಪ್ರೆಸ್ ಆಗಿದೆ. ಇದು ಅನ್ಲೋಡೆಡ್ NRV, ಇದು ಸೆಟಪ್ ವಾಲ್ವ್. ಸೊ ದಿಸ್ ಆರ್ ಆಲ್ ದ ಸಿಂಬಲ್. ಎಲ್ಲ ನಾವು ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ ಈ ಸಿಂಬಲ್ಸ್ ಗಳನ್ನ ನಾವು ಬಳಸ್ತೀವಿ. ಹಾಗಾಗಿ ನೆನಪಿಂದ ಈ ಸಿಂಬಲ್ ಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು, ಬರೆದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಇನ್ನು ಸಿಲಿಂಡರ್ ಸಿಂಬಲ್ಸ್. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ಸ್ have one port and ಡಬಲ್ ಆಕ್ಟಿಂಗ್ ಸಿಲಿಂಡರ್ have two ports. ನೋಡಿ, ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಒನ್ ಪೋರ್ಟ್ ಇದೆ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ ಸ್ಪ್ರಿಂಗು, ಇದು ವಿತೌಟ್ ಸ್ಪ್ರಿಂಗ್ ಇರೋದು. ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್, ಟೂ ಪೋರ್ಟ್. ಈ ಕಡೆ ಒಂದು ಎಂಡ್, ರಾಡ್ ಎಂಡಲ್ ಒಂದು, ಕ್ಯಾಪ್ ಎಂಡಲ್ ಒಂದು, ಎರಡು ಕಡೆ ಪೋರ್ಟ್ ಅನ್ನ ಇರೋದನ್ನ ನಾವು ಕಾಣಬಹುದು. ಇನ್ನು ಮೆಜರಿಂಗ್ ಡಿವೈಸಸ್ ಅಲ್ಲಿ ನೋಡಿ, ಈ ರೀತಿ ಸಿಂಬಲ್ ಇದ್ರೆ ಪ್ರೆಷರ್ ಗೇಜ್. ಈ ರೀತಿ ಮಧ್ಯದಲ್ಲಿ ಸರ್ಕಲ್ ಒಳಗಡೆ ಒಂದು ಸ್ಮಾಲ್ ಸರ್ಕಲ್ ಕಟ್ಟಿದೆ, ಟೆಂಪರೇಚರ್ ಗೇಜ್. ಇದು ಫ್ಲೋಮೀಟರ್ ಗೇಜು, ಇದು ಲೆವೆಲ್ ಗೇಜು, ಇದು ಡಿಫರೆನ್ಷಿಯಲ್ ಪ್ರೆಷರ್ ಗೇಜ್. ನೋಡಿ, ಡಿಫರೆನ್ಷಿಯಲ್ ಪ್ರೆಷರ್ ಗೇಜ್ಗೂ ವೇರಿಯೇಷನ್ಸ್. ಸೊ ಹಾಗಾಗಿ ನೀವು ಒಂದೊಂದ್ಸಲ ಇದನ್ನ ಬರೆದು ಅಭ್ಯಾಸ ಮಾಡಿದ್ರೆ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. MCQ ನಲ್ಲಿ ಕೇಳಿದ್ರು ಕೂಡ ಈಸಿಯಾಗಿ ನೀವು ಅವಾಗ ಬರೆದು, ಅದರ್ವೈಸ್ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಬೇರೆ ಸಿಂಬಲ್ಸ್, ಉದಾಹರಣೆಗೆ ಫಿಲ್ಟರ್ ಆರ್ ಸ್ಟ್ರೈನರ್ ಈ ತರ ಇರುತ್ತೆ. ಫಿಲ್ಟರ್ ಅಥವಾ ಸ್ಟ್ರೈನರ್ಗೆ, ಕೂಲರ್ಗೆ ಈ ರೀತಿ ಸಿಂಬಲ್ ಇರುತ್ತೆ, ಹೀಟರ್ಗೆ ಈ ರೀತಿ ಸಿಂಬಲ್ ಇರುತ್ತೆ. ಕೂಲರ್ಗೆ ಬೇರೆ, ಹೀಟರ್ಗೆ ಬೇರೆ, ಫಿಲ್ಟರ್ಗೆ ಬೇರೆ. ಸೊ ಇವೆಲ್ಲ ಸಿಂಬಲ್ಸ್ ಅನ್ನ ನೋಡಿ ನೀವು ಬರೆದು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋಬೇಕು. ಇನ್ನು ಕೆಲವು ಸಿಂಬಲ್ ಯೂಸಿಂಗ್ ಇನ್ ಲೈನ್ ಅಲ್ಲಿ ಕೆಲವು ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಲೈನ್ ಅಲ್ಲಿ ಯಾವ್ದು ಅಂದ್ರೆ ಇದು ವರ್ಕಿಂಗ್ ಲೈನ್ ಅಂತ, ಈ ತರ ಲೈನ್ಸ್ ಇದೆ. ಈ ತರ ಡಾಟೆಡ್ ಲೈನ್ ಇದ್ರೆ ಡ್ರೈನ್ ಅಥವಾ ಬ್ಲೀಡ್ ಲೈನ್, ಬ್ಲೀಡ್ ಔಟ್ ಅಂತ ಹೇಳ್ತಾ ಇರ್ತೀನಲ್ಲ, ಅಲ್ಲಿ ಇರುತ್ತೆ ಇದು ಡ್ರೈನ್ ಅಥವಾ ಬ್ಲೀಡ್ ಲೈನ್. ಇದು ಡಾಟೆಡ್ ಲೈನ್. ಈ ರೀತಿ ಸ್ಮೈಲಿ ಇದ್ರೆ ಫ್ಲೆಕ್ಸಿಬಲ್ ಪೈಪ್ ಅಥವಾ ಫ್ಲೆಕ್ಸಿಬಲ್ ಓಸ್ ಅಂತ ಕರಿತೀವಿ ಪೈಪ್. ಇದು ಇನ್ನೊಂದು ಈ ರೀತಿ ಪ್ಲಸ್ ಇದ್ದು ಮಧ್ಯ ಡಾಟ್ ಇದ್ದು ಅಥವಾ ಈ ರೀತಿ T ಸೇಪ್ ಅಲ್ಲಿ ಇದ್ರೆ ಇದು ಪೈಪ್ ಲೈನ್ ಜಂಕ್ಷನ್ಸ್ ಅಂತ. ಕ್ರಾಸು, ಇದು T, ಪೈಪ್ ಲೈನ್ ಜಂಕ್ಷನ್ ಅಂತ ಕರಿತೀವಿ. ಸೊ ಹಾಗೆ ಕ್ರಾಸ್ಡ್ ಪೈಪ್ ಲೈನ್ಸ್ ಇದ್ರೆ ಈ ರೀತಿ ಪ್ಲಸ್ ಅಥವಾ ಈ ರೀತಿ ಸಿಂಬಲ್ಸ್ ಇರುತ್ತೆ. ಪ್ಲಗ್ಡ್ ಆನ್ ಇಕ್ವಿಪ್ಮೆಂಟ್ ಆರ್ ಲೈನ್ಸ್, ಪ್ಲಗ್ಗಿಂಗ್ ಏನಾರು ಆಗಿದ್ರೆ ಈ ರೀತಿ ಇರುತ್ತೆ, ಎಂಡಲ್ಲಿ ಇಂಟು ಮಾರ್ಕ್ ಇರುತ್ತೆ. ಕ್ವಿಕ್ ಆಕ್ಟಿಂಗ್ ಕಪ್ಲಿಂಗ್ ಆದ್ರೆ ಈ ರೀತಿ, ಕ್ವಿಕ್ ಆಕ್ಟಿಂಗ್ ಕಪ್ಲಿಂಗ್ ಆದ್ರೆ ಈ ರೀತಿ ಸಿಂಬಲ್ಸ್. ಇವೆಲ್ಲವನ್ನ ನಾವು ಲೈನ್ ಸಿಂಬಲ್ಸ್ ಅಂತ ನಾವು ಇಂಟರಪ್ಟ್ ಅನ್ನ ಮಾಡ್ತೀವಿ, ಯೂಸ್ ಮಾಡ್ತೀವಿ ಹೈಡ್ರಾಲಿಕ್ ಸರ್ಕ್ಯೂಟ್ ನಲ್ಲಿ. ಸೊ ಇವಿಷ್ಟು ಮಕ್ಕಳೇ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಹೈಡ್ರಾಲಿಕ್ ಡ್ರಾಯಿಂಗ್ಸ್ ಅಥವಾ ಡಯಾಗ್ರಾಮ್ಸ್ ಅಥವಾ ಹೈಡ್ರಾಲಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ನಲ್ಲಿ ನಾವು ಇವೆಲ್ಲ ಸಿಂಬಲ್ಸ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ಮೋಟಾರು, ಫ್ಲೋಗೆ ಒಳಗಡೆ ಟ್ರಯಾಂಗಲ್, ಪೋರ್ಟ್ ಸ್ಕ್ವೇರ್, ಪೊಸಿಷನ್ಸ್ಗೆ ಸ್ಕ್ವೇರ್ ಅಕ್ಕಪಕ್ಕ, ಮತ್ತೆ ಆರೋ ಮಾರ್ಕು ಡೈರೆಕ್ಷನ್ ಆಫ್ ಫ್ಲೋ, ಕ್ಲೋಸ್ಡ್ ಎಂಡ್ ಯಾವ ರೀತಿ ಇರ್ತದೆ, ಓಪನ್ ಎಂಡ್ ಯಾವ ರೀತಿ ಇರ್ತದೆ. ಸೊ ಲೈನ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ. ಲೈಕ್ ದಟ್ ಸೋ ಮೆನಿ ಸಿಂಬಲ್ಸ್ ಆರ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಅರೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಬೇರೆ ಬೇರೆ ಸಿಂಬಲ್ಸ್ ನಾವು ಯೂಸ್ ಮಾಡ್ತೀವಿ. ಅದು ಏನು ಅಂತ ಗೊತ್ತಾಗಬೇಕು, ದಟ್ ಇಸ್ ದ ಇಂಟರಪ್ಷನ್ಸ್. ಇವೆಲ್ಲ ಸಿಂಬಲ್ಸ್ ಅನ್ನ ಒಂದ್ 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಅವಾಗ ಏನ್ ಮಾಡಬಹುದು, ನೀವು ಯಾವುದೇ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿದ್ರೆ ಇದೇ ಕಾಂಪೊನೆಂಟ್ ಅಂತ ನೀವು ಈಸಿಯಾಗಿ ಹೇಳ್ಬೋದು. ಗೊತ್ತಾಯ್ತಾ? ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು ಮಕ್ಕಳೇ. ಸೊ ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಪರ್ಫೆಕ್ಟ್ ಆಗ್ಬೇಕಾ? ಅಭ್ಯಾಸ ಮಾಡಿ. ಧನ್ಯವಾದಗಳು.